ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪವರ್ ಶೇರಿಂಗ್ ಬಗ್ಗೆ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ. ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ನಿಂದ ವಾರ್ನಿಂಗ್ ಸಿಕ್ಕಿದೆ. ಸಿಎಂ ಪುತ್ರ ಸೇರಿದಂತೆ ಹೇಳಿಕೆ ನೀಡಿದವರಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ. ಸಿದ್ದು ಹಾಗೂ ಡಿಕೆಶಿ ಬೆಂಬಲಿಗ ಶಾಸಕರ ನಡುವೆ ಬಣ ಬಡಿದಾಟ ಜೋರಾಗ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಸ್ಟೇಟ್ಮೆಂಟ್ಸ್ ನೀಡಿದ್ದಕ್ಕೆ ಹೈಕಮಾಂಡ್ ಗರಂ ಆಗಿದೆ. ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ನಿಂದ ವಾರ್ನಿಂಗ್ ಸಿಕ್ಕಿದೆ. ಸಿಎಂ ಪುತ್ರ ಸೇರಿದಂತೆ ಹೇಳಿಕೆ ನೀಡಿದವರಿಗೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರ ನಡುವೆ ಬಣ ಬಡಿದಾಟ ಜೋರಾಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಕಲಾಪ ಮುಗಿಯೋವರೆಗೂ ಬಾಯಿಗೆ ಬೀಗ ಹಾಕಲು ಎಚ್ಚರಿಕೆಯನ್ನ ನೀಡಿದೆ. ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ನಡೆ ಕುರಿತು ಶಾಸಕರಿಗೆ ತೀವ್ರ ಕುತೂಹಲ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೇವೆ ಎನ್ನುವಂತಹ ಸಂದೇಶವನ್ನ ನೀಡಿದ್ರು. ಈ ನಡೆಯ ಕುರಿತು ಶಾಸಕರಿಗೆ ತೀವ್ರ ಕುತೂಹಲ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡಿದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಸ್ಟೇಟ್ಮೆಂಟ್ಸ್ ನೀಡಬೇಡಿ, ಸ್ವಲ್ಪ ಈ ಕಲಾಪ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಬಾಯಿಗೆ ಬೀಗ ಹಾಕಿ ಅಂತ ವಾರ್ನಿಂಗ್ ನೀಡಿದೆ. ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟಿನ ಜಪ ನಡಿಬೇಕಿತ್ತು, ಆದರೆ ಬದಲಾಗಿ ಅಲ್ಲಿ ಈಗ ಕುರ್ಚಿ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಎರಡೂ ಬಣದ ಶಾಸಕರಿಗೆ ಹೈಕಮಾಂಡ್ ನಾಯಕರು ವಾರ್ನಿಂಗ್ ನೀಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಉಪಹಾರ ಕೂಟವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ರು ನಾಯಕರು. ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ನಡೆ ಕುರಿತು ಶಾಸಕರಿಗೆ ಸಹಜವಾಗಿಯೇ ಕೌತುಕ ಹಾಗೂ ಕುತೂಹಲ ಉಂಟಾಗ್ತಾ ಇದೆ. ಇನ್ನು ಉಪಹಾರ ಕೂಟದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಇಬ್ಬರ ನಡುವೆ ಏನ್ ಚರ್ಚೆಯಾಯಿತು ಅಥವಾ ಇಬ್ಬರ ಒಪ್ಪಂದಗಳ ಕುರಿತು ಶಾಸಕರಿಗೆ ಏನೂ ಕೂಡ ತಿಳಿದಿಲ್ಲ. ಹೀಗಾಗಿ ಸಹಜವಾಗಿಯೇ ಕುತೂಹಲ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಇನ್ನು ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಯ್ತಾ? ಜೊತೆಗೆ ಯಾವ ರೀತಿ ಹೈಕಮಾಂಡ್ ಅಂದ್ರೆ ಯಾವ ವಿಷಯಕ್ಕೆ ವಾರ್ನಿಂಗ್ ಕೊಟ್ಟಿದೆ, ಏನಿದೆ ಇದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಅಂತ? ವಿಷಯಗಳು ಚರ್ಚೆಗೆ ಬಂದಿಲ್ಲ. ಕೇವಲ ಶಾಸಕರ ಅನುದಾನ ಮತ್ತು ಅಧಿಕಾರಿಗಳು ಶಾಸಕರ ಮಾತನ್ನು ಕೇಳ್ತಿಲ್ಲ ಅಂತ ಅನ್ನೋ ವಿಷಯ ಬಗ್ಗೆ ಎರಡು ವಿಷಯ ಪ್ರಮುಖವಾಗಿ ಚರ್ಚೆ ಆಗಿದೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯುವಂಥ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಯಾವುದೇ ಕಾರಣಕ್ಕೂ ನಿನ್ನೆಯ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೆಸಬಾರ್ದು ಅಂತ ಅನ್ನೋದನ್ನು ಸಭೆ ಮೊದಲನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಸೂಚನೆ ಕೊಟ್ಟಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಯಾವುದೇ ಶಾಸಕರು ಈ ಒಂದು ವಿಚಾರದಲ್ಲಿ ಚರ್ಚೆ ನಡೆಸಿಲ್ಲ. ಅದಕ್ಕೂ ಮೊದಲು ಆದಂತಹ ಏನು ಬೆಳಗಾವಿ ಅಧಿವೇಶನ ಆರಂಭವಾದ ಡಿಸೆಂಬರ್ ಮೊದಲನೇ ದಿನ ಶಾಸಕ ಕೊಟ್ಟಂತಹ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ, ಅದಾದ ನಂತರ ಬೇರೆ ಬೇರೆ ಶಾಸಕರು ಏನು ಇಕ್ಬಾಲ್ ಹುಸೇನ್ ಇರ್ಬೋದು ಅಥವಾ ಬಾಲಕೃಷ್ಣ ಇರ್ಬೋದು ಅಥವಾ ಡಾಕ್ಟರ್ ರಂಗನಾಥ್ ಇರ್ಬೋದು, ಈ ರೀತಿ ಡಿಕೆಶಿ ಬಣದ ಹಲವಾರು ಶಾಸಕರು ಕೊಟ್ಟಂಥ ಪ್ರತಿ ಹೇಳಿಕೆಗಳು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಧಿಕಾರ ಹಂಚಿಕೆ ಸೂತ್ರದ ಮಾತುಕತೆ ಏನಾಗಿತ್ತು, ಆ ಮಾತುಕತೆಗೆ ಎಲ್ಲೋ ವಿಘ್ನವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ನಿನ್ನೆ ಅದಕ್ಕೆ ಪ್ರತಿಯಾಗಿ ಶಾಸಕಾಂಗ ಸಭೆಯಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸನ್ನು ಕೊಡಿ, ಹಿಂದೆ ಇಕ್ಬಾಲ್ ಹುಸೇನ್ ಇರ್ಬೋದು, ಡಾಕ್ಟರ್ ರಂಗನಾಥ್ ಇರ್ಬೋದು ಅಥವಾ ಬಾಲಕೃಷ್ಣ ಇರ್ಬೋದು, ಬೇರೆ ಬೇರೆ ಶಿವಗಂಗಾ ಬಸವರಾಜ್ ಸೇರಿದಂತೆ ಹಲವಾರು ಶಾಸಕರಿಗೆ ಮಾತನಾಡಿದ ಸಂದರ್ಭದಲ್ಲಿ ನೋಟಿಸಿನ ಶಿಸ್ತು ಸಮಿತಿಯಿಂದ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯನ ಮಗನಿಗೂ ಸಹ ನೋಟಿಸನ್ನು ಕೊಡಿ ಅಂತ ಅನ್ನೊಂದು ಡಿಮ್ಯಾಂಡನ್ನು ಇಡಬೇಕು ಅಂತ ಕೆಲ ಶಾಸಕರು ಒಂದು ಚರ್ಚೆ ನಡೆಸಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದು ವಿವಾದ ಆಗುತ್ತೆ, ಈಗಾಗಲೇ ಅದು ಒಂದು ಹಂತಕ್ಕೆ ಶಮನ ಆಗಿದೆ ಅಂತ ನಾವು ಕಾರಣಕ್ಕೋಸ್ಕರ ಬೇಡ ಅಂತ ಹೇಳಿದರು. ಇನ್ನು ಮೊನ್ನೆ ನಡೆದಂಥ ಈ ಒಂದು ಹೇಳಿಕೆ ಏನು ಸಿಎಂ ಸಿದ್ದರಾಮಯ್ಯನ ಪುತ್ರ ಅಥವಾ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಶಾಸಕರು ಇನ್ನು ಒಂದಷ್ಟು ಪ್ರತಿ ಹೇಳಿಕೆಯನ್ನು ಕೊಟ್ಟರು. ಅದರಿಂದ ಡ್ಯಾಮೇಜ್ ಆಗುತ್ತೆ ಅಂತ ವಿಷಯ ಗೊತ್ತಾದ ನಂತರ ಪಕ್ಷದ ವರಿಷ್ಠರು, ವಿಶೇಷವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಎಲ್ಲ ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ಪದೇ ಪದೇ ಇಂಥ ಹೇಳಿಕೆಯನ್ನು ಕೊಡುವಂಥ ಅಗತ್ಯತೆ ಕಂಡು ಬರೋದಿಲ್ಲ. ನೀವು ಯಾರೂ ಸಹ ನಾಯಕರ ಈ ಒಂದು ವಿಷಯದಲ್ಲಿ ಪಕ್ಷದ ವರಿಷ್ಠರು ಈಗಾಗಲೇ ತೀರ್ಮಾನ ಕೈಗೊಂಡು ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದೆ. ಇಬ್ಬರೂ ಸಹ ಉಪಹಾರ ಕೂಟ ಮಾಡಿ ಒಂದು ವಿಷಯವನ್ನು ಇತ್ಯರ್ಥ ಮಾಡಿಕೊಂಡಿದ್ದಾರೆ. ಮತ್ತು ಆ ಒಂದು ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಇತ್ಯರ್ಥ ಮಾಡೋ ತನಕ ನೀವು ಬಾಯಿಗೆ ಬೀಗ ಹಾಕ್ಕೊಂಡಿರಿ, ಯಾವುದೇ ಕಾರಣಕ್ಕೆ ಇದ್ರ ಬಗ್ಗೆ ಮತ್ತೊಮ್ಮೆ ನೀವು ಯಾವುದಾದ್ರು ಒಂದು ಶಬ್ದ ಪ್ರಯೋಗ ಮಾಡೋದು ಸಹ ನಿಮ್ಮ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆ ಬಹುತೇಕ ಯಾವ ಶಾಸಕರು ಈ ಒಂದು ವಿಷಯದಲ್ಲಿ ಮತ್ತೆ ಪ್ರತಿಕ್ರಿಯೆಗೆ ನೀಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನ ಮಗ ಯತೀಂದ್ರ ಸಿದ್ದರಾಮಯ್ಯ ನಾನು ಕೊಟ್ಟಂಥ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳುವಂಥ ಹೊರತಾಗಿಯೂ ಸಹ
ಮತ್ತು ಅಡ್ವರ್ಸ್ ಹೇಳಿಕೆಗಳು ಬಂದಿಲ್ಲ. ಹೀಗಾಗಿ ಈ ಇಬ್ಬರ ನಾಯಕರ ನಡುವಿನ ಮಾತುಕತೆಗಳ ಬಗ್ಗೆ ಸಹಜವಾಗಿ ಕೌತುಕ ಮತ್ತು ಕುತೂಹಲವನ್ನು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರ ನಾಯಕರು ಕೇವಲ ಉಪಹಾರದಲ್ಲಿ ಭಾಗವಹಿಸಿದ್ರು. ಅದಾದ ನಂತರ ರಾಜಕೀಯ ಚರ್ಚೆಗಳೇನಾಗಿದೆ, ಇಬ್ಬರ ನಡುವೆ ಯಾವ ವಿಷಯಗಳಿಗೆ ಸಹಮತಿ ವ್ಯಕ್ತಪಡಿಸಲಾಗಿದೆ, ಇಬ್ಬರ ನಡುವೆ ಆಗಿರುವಂಥ ಒಪ್ಪಂದಗಳೇನು, ಆ ಒಪ್ಪಂದದ ಪರಿಣಾಮವೇನು, ಆ ಒಪ್ಪಂದವನ್ನು ಅಧಿವೇಶನ ಮುಂಚೆ ಜಾರಿ ಮಾಡ್ತಾರಾ ಅಂತ ಒಂದು ಕುತೂಹಲ ಕೆಲವರಿಗಿತ್ತು. ಈಗ ಅಧಿವೇಶನ ಆರಂಭವಾಗಿದೆ, ಹೀಗಾಗಿ ಅಧಿವೇಶನ ಬಳಿಕ ಆರಂಭವಾಗುತ್ತಾ ಅಂತ ಕುತೂಹಲ ಕೆಲ ಶಾಸಕರಿಗಿದೆ. ಹೀಗಾಗಿ ಸಹಜವಾಗಿ ಈ ಕುತೂಹಲವನ್ನು ಸರ್ಕಾರ ಮತ್ತು ಪಕ್ಷದಲ್ಲಾಗ್ತಿರುವಂಥ ಬೆಳವಣಿಗೆ ಬಗ್ಗೆ ಮಾಹಿತಿನ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಶಾಸಕರು ಮಾಡುವಂಥ ಒಂದು ಕುತೂಹಲ ಅಥವಾ ಏನು ಕೌತುಕದ ವಿಷಯದ ಬಗ್ಗೆ ಸಚಿವರು CM ಇರ್ಬೋದು, DCM ಅವರು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಎಲ್ಲೊಂದು ಕಡೆ ಈ ಒಂದು ಆತಂಕವನ್ನು ಅಥವಾ ಈ ಒಂದು ವಿಷಯವನ್ನು ಶಾಸಕರು ದೂರ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸುವ ಮೂಲಕ ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅಂತ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ಇದು ಹೀಗೆ ಆಗಿರ್ಬೋದು ಅಂತ ಅಸೆಸ್ಮೆಂಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದು ಸಹ ಈಗ ನಡೀತಾ ಇರುವಂಥ ಒಂದು ವಿಚಾರ. ಇನ್ನು ಉಳಿದಂತೆ ಈಗಾಗಲೇ ಮೊದಲ ದಿನ ಬಹುತೇಕ ಶಾಸಕರುಗಳು ಒಬ್ಬರಿಗೊಬ್ಬರು ಪರಸ್ಪರ ಮಾತುಕತೆ ಮೂಲಕ ಈ ಒಂದು ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ಯಾವ ಸಂದೇಶನ ಕೊಟ್ಟಿದೆ, ಮುಖ್ಯಮಂತ್ರಿ ಜೊತೆ ಯಾರೆಲ್ಲ ಚರ್ಚೆ ನಡೆಸಿದಿರಿ, DCM ಜೊತೆ ಯಾರೆಲ್ಲ ಚರ್ಚೆ ನಡೆಸಿದಿರಿ, ಅವರು ಕೊಟ್ಟಂಥ ಸಂದೇಶವೇನು ಅಂತ ಅನ್ನೋದನ್ನು ತಿಳ್ಕೊಳ್ಳುವ ಮೂಲಕ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಯಾಕಂದರೆ ಈ ಇಬ್ಬರು ನಾಯಕರು ನಿನ್ನೆ ಶಾಸಕಾಂಗ ಸಭೆ ಇತ್ತು, ಅಲ್ಲಾದರೂ ಸಹ ಈ ಒಂದು ವಿಷಯನ ಶಾಸಕರ ಮುಂದೆ ಬಹಿರಂಗಪಡಿಸಬೇಕಾಗಿತ್ತು. ನಾವಿಬ್ಬರು ಒಮ್ಮತಕ್ಕೆ ಬಂದಿದ್ದೇವೆ, ನಮ್ಮ ಇಬ್ಬರಲ್ಲಿ ಯಾವುದೇ ಗೊಂದಲ ಇಲ್ಲ, ಪಕ್ಷ ಮತ್ತು ಸರ್ಕಾರವನ್ನು ಮುನ್ನಡೆಸಿ ನಿಟ್ಟಿನಲ್ಲಿ ನಾವು ಸ್ಪಷ್ಟವಾಗಿ ನಿರ್ದೇಶನಗಳನ್ನು ನೀಡ್ತೇವೆ, ಅಲ್ಲಿವರೆಗೂ ಯಾವ ಶಾಸಕರು ಮಾತನಾಡೋದು ಬೇಡ, ಪಕ್ಷದ ವರಿಷ್ಠರು ಒಂದು ವೇಳೆ ನಮ್ಮನ್ನು ಕರೆದು ನಾವು ದೆಹಲಿಗೆ ಹೋಗಿ ನಾವು ಮಾತುಕತೆ ಮೂಲಕ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಡ್ತೇವೆ, ಅಲ್ಲಿಯ ತನಕ ಯಾವ ಗೊಂದಲಗಳು ಬೇಡ ಅಂತ ಅನ್ನೋ ಸ್ಪಷ್ಟನೆಯನ್ನು ಅವರು ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಕೊಡ್ಬೋದಾಗಿತ್ತು. ಆದರೆ ಇಬ್ಬರು ನಾಯಕರು ಕೊಟ್ಟಿಲ್ಲ. ಈ ಕೊಡದೇ ಇರುವಂಥದ್ದೇ ಅನುಮಾನಕ್ಕೆ ಕಾರಣವಾಗ್ತಿರೋದು. ಹಾಗಾಗಿ ಶಾಸಕರಿಗೆ ಸಹಜವಾಗಿ ಕುತೂಹಲ ಇದೆ, ಕೆಲ ಶಾಸಕರಿಗೆ ಆತಂಕ ಇದೆ, ಕೆಲ ಸಚಿವರಿಗೆ ಆತಂಕ ಇದೆ, ಎಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕುರ್ಚಿ ಬದಲಾವಣೆ ಆಗುತ್ತೆ, DCM ಅವರು CM ಆದರೆ ನಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕಳ್ಕೊಡ್ತಾರೆ ಅಂತ ಆತಂಕ ಕೆಲ ಶಾಸಕರಿಗೆ ಸಚಿವರಿಗಿದೆ. ಇನ್ನು ಕೆಲ ಶಾಸಕರಿಗೆ ನಮಗೆ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ದೇವೆ, DCM DK ಶಿವಕುಮಾರ್ CM ಆದರೆ ನನಗಷ್ಟು ಶಾಸಕ ಸ್ಥಾನ ಸಚಿವ ಸ್ಥಾನ ಸಿಗ್ಬೋದು ಅಂತ ಒಂದು ಕುತೂಹಲವು ಅಥವಾ ಒಂದು ಆಕಾಂಕ್ಷೆಯೂ ಕೆಲವರಿಗಿದೆ. ಹೀಗಾಗಿ ಸಹಜವಾಗಿ ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಇದ್ದಂಥ ಏಕೈಕ ವೇದಿಕೆಯಲ್ಲೂ ಸಹ ಯಾವುದೇ ಚರ್ಚೆ ಆಗಿಲ್ಲ. ಹಾಗಾಗಿ ಒಂದಷ್ಟು ಗೊಂದಲಗಳು ಮುಂದುವರೆದಿವೆ ಅಂತ ಪಕ್ಷದ ಹೈಕಮಾಂಡ್ ಎರಡನೇ ಬಾರಿಗೆ ಕಟ್ಟುನಿಟ್ಟಿನ ಸಂದೇಶ ಕೊಟ್ಟು ಅಧಿವೇಶನ ಮುಗಿದ ತನಕ ಯಾರೂ ಸಹ ಚರ್ಚೆ ನಡೆಸಬೇಡಿ, ಅಲ್ಲಿಯ ತನಕ ಬಾಯಿಗೆ ಬೀಗ ಹಾಕೊಂಡಿರೋ ಸಂದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕರು ಈಗ ಸುಮ್ಮನಿದ್ದಾರೆ. ಇದರ ಪರಿಣಾಮ ಇಂದು ನಡೆದಂಥ ಶಾಸಕಾಂಗ ಸಭೆ ಆದ ನಂತರ ಇನ್ನಷ್ಟು ಶಾಸಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರಾ ಅಥವಾ ನಾಯಕರು ಅಲ್ಲಿ ತನಕ ಸುಮ್ಮನೆ ಇರುವಂಥ ಸೂಚನೆ ಕೊಟ್ಟಂತೆ ಅವರ ಆದೇಶವನ್ನು ಪಾಲಿಸ್ತಾರ ಅಂತ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.